ನಮಸ್ಕಾರ ಫ್ರೆಂಡ್ಸ್, ಇಲ್ಲಿ ನಾವು ಬಂದಿರೋದು ಈಗ ಶ್ರೀ ಫಾರ್ಮ್ಸ್ ಅಂದ್ಬಿಟ್ಟು ಆರೋಹಳ್ಳಿಯಲ್ಲಿರೋದು. ನೋಡಿ ಇವ್ರ ಹತ್ರ ಈಗ ನಾಟಿ ಕೋಳಿಗಳು ಸೇಲ್ಗಳಿದೆ. ಇದು ಮರಿಗಳು ನೋಡಿ, ಇವೆಲ್ಲ ಬಂದ್ಬಿಟ್ಟು ಕಾವೇರಿ ಅಂತ ಬ್ರೀಡು. ನೋಡಿ ಇವ್ರು ನೋಡಿ ಯಾವ ರೀತಿ ನೋಡಿ ಇದು ಫುಡ್ ತಿನ್ನೋಕ್ಕೂ ಯಾವ ರೀತಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸೆಟಪ್ಪು ಎಲ್ಲ ಜೋಳದ ಕಾಳುಗಳು ಹಾಕಿದ್ದಾರೆ ನೋಡಿ. ಈ ಥರ ಇದೆ ಕೋಳಿಗಳು, ಇದೆಲ್ಲ ಸೇಲ್ಗಿದೆ. ಇದು ನೋಡಿ ಬಲ್ಕಾಗಿ ತೊಗೊತೀರಾ ಅಂದರೆ 500 ರೂಪಾಯಿ kg ಲೆಕ್ಕದಲ್ಲಿ ಕೊಟ್ಬಿಡ್ತಾರೆ. ಸಿಂಗಲ್ ಪೀಸ್ ತೊಗೊತೀರಾ, 1-2 ತೊಗೊತೀರಾ ನೀವು, ಅದು ಇದೆಲ್ಲ ಸಾಕೋದಕ್ಕೋಸ್ಕರ ನೀವು ಯೂಸ್ ಮಾಡಬೇಕಾಗಿರೋ ಕೋಳಿಗಳು ಎಲ್ಲ ಕಾವೇರಿ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇದು ನೋಡಿ ಅದು ಪ್ಯೂರ್ ಬ್ರೀಡ್. ಇದು ಈ GKVK ಇಂದ ಅವರು ತಳಿ ಮಾಡಿರೋದು. ಇದು ನೋಡಿ ಹೆಂಗೆ ತಿಂತಾ ಇದೆ ನೋಡಿ, ಮೇಯ್ತಾ ಇದೆ ನೋಡಿ ಫುಲ್. ನೋಡಿ ಅದು ಕೊಕ್ಕೆ ನೋಡಿ ಫ್ರೆಂಡ್ಸ್ ಹೆಂಗಿದೆ. ಇದು ಕಾವೇರಿ ಬ್ರೀಡ್. ಇದೆಲ್ಲ ಸೇಲ್ಗಿದೆ. ಸಿಂಗಲ್ ಪೀಸ್ ತೊಗೊತೀರಾ ಅಂದರೆ 300 ರೂಪಾಯಿ ಪೀಸ್ ಹಂಗೆ ಕೊಡ್ತಾರೆ. ಅದೇ ನೀವು ಬಲ್ಕಾಗಿ ತೊಗೊತೀರ ಅಂದರೆ 500 ರೂಪಾಯಿ kg ಹಿಂಗೆ ಕೊಡ್ತಾರೆ. ಎಲ್ಲ ಬಂದ್ಬಿಟ್ಟು ಒಂದು 500 ಗ್ರಾಮ್ ಹತ್ತತ್ರ ಬರೋಂಗಿದೆ ಇದು. ನೋಡಿ ಇದ್ರ ಜೊತೆ ಅವ್ರು ಹಂಗೆ ಅಲ್ಲಿ ನೋಡಿ ಇವ್ರದ್ದು ಫಾರ್ಮ್ ನೋಡಿ ಹೆಂಗೆ ಮಾಡಿದ್ದಾರೆ ಇವರು ಅಂದ್ಬಿಟ್ಟು ಸೆಟಪ್ ನೋಡಿ. ಇಲ್ಲಿ ನೋಡಿ ಇದು ಇನ್ನೊಂದು ಇವರು ಹೇಳಿದ್ರು, ಇದು ವಾಟರ್ಗೆ ಮತ್ತು ಇದಕ್ಕೆ ಈ ಥರ ಇಟ್ಕೊತೀನಿ ಅಂತ. ಬಟ್ ಇದು ಯೂಸ್ ಆಗಲ್ವಂತೆ ಅಷ್ಟು, ಅದಕ್ಕೆ ಈ ಥರ ಟ್ರೇ ಸಿಸ್ಟಮ್ ಮಾಡಿದ್ದಾರೆ ನೋಡಿ. ಇದರಿಂದ ನೋಡಿ ಯಾವುದೇ ರೀತಿ ಫುಡ್ ವೇಸ್ಟ್ ಆಗ್ತಾಯಿಲ್ಲ. ಕೋಳಿಗಳು ನೋಡಿ ಎಲ್ಲ ಎಷ್ಟು ನೀಟಾಗಿ ಎಲ್ಲ ತಿಂತಾ ಇದ್ದಾವೆ. ಒಂದು ನಿಮಿಷ ರೀ, ಹಂಗೆ ಒಳಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಇದು ನೈಟ್ ಟೈಮು ಇಲ್ಲಿ ಹಿಂಗೆ ಸ್ಟೇಗೆ ಹಿಂಗೆ ಬಿಡ್ತಾರೆ ನೋಡಿ. ಇಲ್ಲಿ ಇದನ್ನು ಬೇರೆ ಇದು ನೋಡಿ ಅಲ್ಲಿ ಇದನ್ನೆಲ್ಲ ಇವರೇ ನೋಡಿ ಹ್ಯಾಂಡ್ ಮೇಡ್ ಮಾಡಿರೋದು. ನೈಟ್ ಟೈಮು ಕೋಳಿಗಳು ರೆಸ್ಟ್ ಆಗಲಿ ಅಂದ್ಬಿಟ್ಟು ನೋಡಿ ಪೈಪ್ಗಳೆಲ್ಲ ಹಾಕಿಲ್ಲ ಮಾಡಿದ್ದಾರೆ. ಎಲ್ಲ ನೋಡಿ ಎಲ್ಲ ಬಂದ್ಬಿಟ್ಟು 75 ಡೇಸ್ ಓಲ್ಡು. ಯಾರಿಗಾರು ಇಂಟ್ರೆಸ್ಟ್ ಇದೆ ಇಲ್ಲಿ ಮೇಲ್ಗಡೆ ನಂಬರ್ ಕಾಣಿಸ್ತಾ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ. ಇದು ಕಾವೇರಿ ಅಂತ ಬ್ರೀಡ್. ಇದು ನೋಡಿ ಎಲ್ಲ ಟೈಪ್ ಸಿಸ್ಟಮ್ ಮಾಡಿದ್ದಾರೆ. ಇಲ್ಲಿ ನೋಡಿ ಇಲ್ಲಿ ಈಗ ಇನ್ಚಾರ್ಜ್ ತೊಗೊತಾ ಇರೋರು ಬಾಲಕೃಷ್ಣ ಅಂದ್ಬಿಟ್ಟು, ಅವ್ರನ್ನ ಒಂದು ನಿಮಿಷ ಮಾತಾಡ್ಸೋಣ ನೋಡಿ. ಅವ್ರಿಗೆ ಒಂದು ನಿಮಿಷ ರೀ. ನೋಡಿ ಇಲ್ಲಿ ಬಂದು ನೋಡಿ ಇವರೇ ಇದನ್ನೆಲ್ಲ ನೋಡ್ಕೊತಾ ಇರೋದು, ಬಾಲಕೃಷ್ಣ ಅಂತೇಳಿ. ನೋಡಿ ಅವ್ರ ಕೈಯಲ್ಲಿ ಒಂದು ವೈಟ್ ಕಲರ್ ನೋಡಿ ಏನು ಪಾರಿವಾಳ ಹತ್ರ ಇದೆ ನೋಡಿ. ಇದು ಬಂದ್ಬಿಟ್ಟು ಸೊನಾಲಿ ಅಂದ್ಬಿಟ್ಟು ಅವ್ರು ಇಟ್ಕೊಂಡಿರೋದು. ಸೊನಾಲಿ ಬ್ರೀಡ್ ಇದು. ನೋಡಿ ಪಕ್ಕ ಪಾರಿವಾಳ ಥರನೇ ಇದೆ ಕೋಳಿ. ಅದೇ ಇದು ಕೋಳಿ, ಇದು ಮೊಟ್ಟೆ ಇಡೋ ಕೋಳಿ. ಇದು ನೋಡಿ ಈ ಕಡೆ ಕಾವೇರಿ ನೋಡಿ, ಇದು ಅವಾಗಲೇ ತೋರಿಸ್ತಾ ಇದ್ದಲ್ಲ ಅದರದ್ದೇ ನೋಡಿ. ಫುಲ್ ಝೂಮಲ್ಲಿ ತೋರಿಸ್ತಾ ಇದ್ದೀನಿ. ಕಾವೇರಿ ಅಂದ್ಬಿಟ್ಟು ಇದು ನೋಡಿ ಪ್ಯೂರ್ ಬ್ರೀಡ್. ಇದು ಅದ್ರ ಕೊಕ್ಕೆ ನೋಡಿ ಸರ್ ಎಷ್ಟು ಶಾರ್ಪ್ ಇದೆ ನೋಡಿ. ಇದು ಇನ್ನೊಂದೇನೆಂದರೆ ನೀವು ಇದು ತೊಗೊಂಡಾಗ ಇದ್ರ ಜೊತೆ ಬೇರೆ ರೀತಿ ಒಂದು ಬ್ಯಾಚ್ ವೈಸ್ ತೊಗೊಬೇಕು. ನೀವೇನಾದರೂ ಬೇರೆ ಯಾವ್ದಾದ್ರು ಕೋಳಿ ತೊಗೊಂಡ್ರೆ ನೋಡಿದ್ರೆ ಕೊಕ್ಕೆ ನೋಡಿ ಎಷ್ಟು ಶಾರ್ಪ್ ಇದೆ. ಬೇರೆ ಕೋಳಿಗಳು ಅದೇ ಮಿಕ್ಸ್ ಮಾಡಿದ್ರೆ ಈ ನೋಡಿ ಚಿಕ್ಕ ಕೋಳಿಗಳು ದೊಡ್ಡ ಕೋಳಿಗಳನ್ನ ಸಾಯಿಸ್ಬಿಡ್ತವೆ. ಅದೊಂದು ಅದಕ್ಕೆ ನೋಡಿಕೊಂಡು ಇದು ಬ್ಯಾಚ್ ವೈಸ್ ತೊಗೊಳ್ಬೇಕು ನೋಡಿ. ಒಂದು ಮಾತಾಡ್ಸೋಣ ನೋಡಿ ಇವ್ರನ್ನ. ನೀವು ಡೈಲಿ ಏನು ಫೀಡ್ ಹಾಕ್ತೀರಾ ಸರ್ ಬಾಲಕೃಷ್ಣ ಅವರೇ? ನಾವು ಜೋಳ ಹಾಕ್ತೀವಿ ಸರ್. ಬೆಳಿಗ್ಗೆ ಜೋಳ, ಆಮೇಲೆ ರಾಗಿ ನೀರಲ್ಲಿ ನೆನೆಸ್ಬಿಟ್ಟು ರಾಗಿ ಹಾಕ್ತೀವಿ. ಅದು ಬಿಟ್ಟು ಅವಾಗ ಅರಿಶಿನ ನೀರು. ನೋಡಿ ಫ್ರೆಂಡ್ಸ್, ಇದು ಏನು ಸರ್ ವಾರಕ್ಕೊಂದ್ಸತಿ ಹಾಕ್ಬೇಕಲ್ಲ ಅರಿಶಿನ ನೀರು. ಆಮೇಲೆ ಬೆಲ್ಲದ ನೀರು ಹಾಕ್ತೀರಲ್ವಾ? ಬೆಲ್ಲದ ನೀರು ನೋಡಿ ನೋಡಿ ಫ್ರೆಂಡ್ಸ್, ಇದು ವಾರಕ್ಕೊಂದ್ಸತಿ ನೋಡಿ. ಆಲ್ರೆಡಿ ಇದಕ್ಕೆಲ್ಲ ವ್ಯಾಕ್ಸಿನೇಷನ್ ಆಗೋಗಿದೆ. ಎಲ್ಲ ವ್ಯಾಕ್ಸಿನೇಷನ್ ಆಗೋಗಿರೋದು. ಇದು 4 ವ್ಯಾಕ್ಸಿನೇಷನ್ ಆಗಿರೋದು. ಇವರು 1 ತಿಂಗಳು ಇದ್ದಾಗ ತೊಗೊಂಡಿದ್ದಾರೆ ಇದನ್ನು. ಅದು ಆವಾಗಲೇ ಆಲ್ರೆಡಿ 4 ವ್ಯಾಕ್ಸಿನೇಷನ್ ಮಾಡಿಸ್ಬಿಟ್ಟು ತೊಗೊಂಡಿದ್ರು ಇದನ್ನು. ಇವಾಗ ಅದಾದಮೇಲೆ ಇನ್ನೇನು ವ್ಯಾಕ್ಸಿನೇಷನ್ ಬೇಡ. ಏನು ಸರ್ ಇನ್ನೇನು ವ್ಯಾಕ್ಸಿನೇಷನ್ ಇಲ್ಲಲ್ಲ? ವಾರಕ್ಕೊಂದ್ಸತಿ ಇದು ಕೊಟ್ಟರೆ ಸಾಕಲ್ವ ಸರ್? ಒಳಗಡೆ ಇಟ್ಬಿಟ್ಟು ಆಮೇಲೆ ಆಚೆ ಬಿಟ್ರೆ ಮೇಜಿಂಗ್ ಇದು ಲೈವ್ ಗ್ರೇಸಿಂಗ್ ಎಲ್ಲ ತೊಗೊಂಡ್ರೆ ಹಿಂಗಾಗುತ್ತೆ. ಅದು ಬಿಟ್ಟು ನೀವು ನೋಡಿ ಅದಾದಮೇಲೆ ಏನಿಲ್ಲ, ವಾರಕ್ಕೊಂದ್ಸತಿ ನೋಡಿ ಫ್ರೆಂಡ್ಸ್, ವಾರಕ್ಕೊಂದ್ಸತಿ ಇದನ್ನು ಏನದು ಅರಿಶಿನದ ನೀರು ವಾರಕ್ಕೊಂದ್ಸತಿ ಮತ್ತು ಬೆಲ್ಲದ ನೀರು. ಆ ಬೆಲ್ಲದ ನೀರು ಒಂದು ಕೊಟ್ಬಿಟ್ರೆ ಸಾಕು ಅಷ್ಟೇ. ಇನ್ಯಾವುದೇ ರೀತಿ ಕಾಯಿಲೆಗಳು ಏನೂ ಬರೋದಿಲ್ಲ. ಬನ್ನಿ ಹಂಗೆ ಇವ್ರದ್ದು ನೆಕ್ಸ್ಟ್ ಇದೊಂದು ವೆರೈಟಿ ಆಯಿತು. ನೆಕ್ಸ್ಟ್ ವೆರೈಟಿದು ಒಂದು ಅಲ್ಲಿ ಪಕ್ಕದಲ್ಲಿ ಕೇಜಲ್ಲಿ ಹಾಕಿದ್ದಾರೆ, ಅಲ್ಲಿಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಕೇಜ್ಗಳು ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಇಲ್ಲೆಲ್ಲ ಫುಲ್ಲು ಫೆನ್ಸಿಂಗ್ ಹಾಕಿಸ್ತಾರಂತೆ. ಹಾಕ್ಸ್ಬಿಟ್ಟು ಇದು ಓಪನ್ ಗ್ರೇಸಿಂಗ್ ಬಿಡಬೇಕು. ಇವಾಗ ಅದು ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಇದರಿಂದ ಸ್ವಲ್ಪ ಡಿಲೇ ಆಗಿದೆ ನೋಡಿ. ಚಳಿ ಆಗಬಾರ್ದು ಅಂತೇಳಿ ಎಷ್ಟು ನೀಟಾಗಿ ಎಲ್ಲ ಮೆಶ್ಗಳೆಲ್ಲ ಕಟ್ಕೊಂಡಿದ್ದಾರೆ. ಅದು ಬಿಟ್ಬಿಟ್ಟು ನೋಡಿ ಇಲ್ಲಿ ನೋಡಿ ಇಲ್ಲಿ 2 ಕೇಜ್ ಸಪ್ರೇಟ್ ಮಾಡಿದ್ದಾರೆ ನೋಡಿ. ಇದು ಫಸ್ಟ್ ಕೇಜಲ್ಲಿ ಒಂದು ನಿಮಿಷ ರೀ, ಒಳಗಡೆ ಹೋಗೋಣ. ಫಸ್ಟ್ ಕೇಜ್ ಒಳಗಡೆ ಹೋಗೋಣ, ಏನಿದೆ ಅಂತ ಕೇಳೋಣ ಅಲ್ಲಿ.
ಒಂದು ನಿಮಿಷ ಸರ್. ನೋಡಿ ಫ್ರೆಂಡ್ಸ್, ಇದೆಲ್ಲ ನಿನ್ನೆ ಬಂದಿರೋದು ಪ್ಯೂರ್, ಇವಾಗ ನಿನ್ನೆ ಡೆಲಿವರಿ ಬಂದಿರೋದು. ಜಸ್ಟ್ 50 ಪೀಸ್ ತೊಗೊಂಡಿದ್ದಾರೆ. ಇದು ಬಂದ್ಬಿಟ್ಟು ಮೈಸೂರು ನಾಟಿ. ಇದು ಎಲ್ಲ ಅಪ್ರಾಕ್ಸಿಮೇಟ್ಲಿ 1.5 kg ಬರುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ ಇದು ಹೆಂಗಿದೆ ನೋಡಿ ಫ್ರೆಂಡ್ಸ್. ಇದಕ್ಕೂ ಎಲ್ಲ ನೋಡಿ ಎಲ್ಲ ಮಾಡಿದ್ದಾರೆ, ಎಲ್ಲ ಸೆಟಪ್ ಮಾಡಿದ್ದಾರೆ, ಫುಡ್ಗೂ ಎಲ್ಲ ಹಾಕೋದಕ್ಕೆಲ್ಲ ಮಾಡಿದ್ದಾರೆ. ಇದೆಲ್ಲ ಬಂದ್ಬಿಟ್ಟು ಇನ್ನೇನು ನೆಕ್ಸ್ಟ್ ವೀಕ್ ಮೊಟ್ಟೆ ಇಡುತ್ತವೆ ಇವು. ಬಟ್ ಇದು ಸೇಲ್ಗೆ ಕಟಿಂಗ್ ಪರ್ಪಸ್ಗೆ ತೊಗೊಂಡಿರೋದಂತೆ ಇವರು. ಇದಿನ್ನೇನು ಇನ್ನೊಂದು ವೀಕಲ್ಲಿ ಮೊಟ್ಟೆ ಇಡೋಕ್ಕೂ ಸ್ಟಾರ್ಟ್ ಆಗುತ್ತೆ. ಬೇಕಂದರೆ ಮೊಟ್ಟೆ ಇದನ್ನು ಮಾಡೋದಕ್ಕೂ ತೊಗೊಬೋದು. ಎಷ್ಟು 15 ರೂಪಾಯಿಗೆ ಮೊಟ್ಟೆ ಮಾರ್ತಾಯಿದ್ದಾರಂತೆ ಇವರು. ಇದು ಫ್ರೆಶ್ ಬ್ಯಾಚ್, ನಿನ್ನೆ ನೈಟ್ ಬಂದಿರೋದು ಇದು. ನೋಡಿ ಫ್ರೆಂಡ್ಸ್ ಹೆಂಗಿದೆ. ಇದು ಎಲ್ಲ ಬಂದ್ಬಿಟ್ಟು ಪ್ಯೂರ್ ಮೈಸೂರು ನಾಟಿ. ಇದು ಮೈಸೂರು ನಾಟಿ ಕೋಳಿ. ಇದು ರೋಸ್ಟರ್ ಸರ್. ಹುಂಜ ಇದು ಇಷ್ಟಲ್ಲಿ ಒಂದು 5 ಹುಂಜ ಇಕ್ಕಿದ್ರೆ ಅದೇ ಬ್ರೀಡಿಂಗ್ ಮಾಡುತ್ತೆ. ಅದು ಮೊಟ್ಟೆ ಇಕ್ಕೋದು ಕಂಟಿನ್ಯೂಸ್ ಆಗಿ ಇಕ್ಕಲ್ಲ ಮೊಟ್ಟೆ. ಒಂದು 10 ಡೇಸ್ ಇಟ್ಮೇಲೆ 20 ಡೇಸ್ ಬ್ರೇಕ್ ಆಗುತ್ತೆ. ಆಮೇಲೆ ಅದು ಮೊಟ್ಟೆ ಇಕ್ತಾನೆ. ಬಟ್ ಎಲ್ಲ ನೋಡಿ ಎಲ್ಲ ಕಾವು ಕೊಡೋ ಕೋಳಿಗಳು ಸರ್ ಇವು, ಕಾವು ಕೊಡೋ ಕೋಳಿಗಳು. ಬಟ್ ಇದು ರೆಡಿ ನೆಕ್ಸ್ಟ್ ವೀಕ್ ಅವ್ರದ್ದು ಬರ್ತಾ ಇದೆ. ಇನ್ನು ನೆಕ್ಸ್ಟು ಅಲ್ವಾ ಸರ್? ನೆಕ್ಸ್ಟ್ ವೀಕ್ ಎಷ್ಟು ಬರ್ತಾ ಇದೆ ಸರ್? 150 ಬರ್ತಾ ಇದೆಯಾ? ವೀಕ್ಲಿ ಬರ್ತಾ ಇರುತ್ತಲ್ಲ ಸರ್ ನಿಮ್ಮ ಹತ್ರ? ವೀಕ್ಲಿ ಯಾರಿಗಾರು ಬೇಕು ಅಂದರೆ ನೋಡಿ ಸರ್, ಫೋನ್ ಮಾಡಿ. ಇದೇ ಮೇಲ್ಗಡೆ ಸ್ಕ್ರೀನಲ್ಲಿ ನಂಬರ್ ಕೊಟ್ಟಿರ್ತೀನಿ. ಶ್ರೀ ಫಾರ್ಮ್ಸ್ ಅಂತ ಹೇಳ್ಬಿಟ್ಟು. ಇದು ಕನಕಪುರ ಆರೋಳ್ಳಿಲಿರೋದು. ಕನಕಪುರ ಬಿಡದಿ ರೋಡಲ್ಲಿ ಬಂದರೆ ಸಿಗುತ್ತೆ. ಬೆಂಗಳೂರಿಂದ ಜಸ್ಟ್ 34 ಕಿಲೋಮೀಟ್ರು. ನೋಡಿ ಸರ್, ಇದೆಲ್ಲ ಇವರೆಲ್ಲ ಮಾಗಡಿಯಿಂದ ತರಿಸ್ಕೊಂಡಿರೋದು. KVK ಕಾಲೇಜ್ ಅಂತ ಬರುತ್ತೆ. ಅಲ್ಲಿ ವಿಚಾರಿಸಿ ಅಲ್ಲಿರೋ ಟೀಚರ್ಸು, ಅಲ್ಲಿ ಪ್ರೊಫೆಸರ್ಸು ಇವರೆಲ್ಲ ಇದೆಲ್ಲ ಸೈಂಟಿಫಿಕ್ ಆಗಿ ನೋಡ್ಬಿಟ್ಟು ಎಲ್ಲ ಬೆಳೆಸ್ತಾರೆ. ಅದೆಲ್ಲ ನ್ಯಾಚುರಲ್ ಫುಡ್ ಹಾಕ್ತಾರೆ. ವೆಯ್ಟ್ ಹಾಕಿ ಸರ್, ಎಷ್ಟು ಬರುತ್ತೆ ಒಂದು ವೆಯ್ಟ್ ಹಾಕಿ ಸರ್. ನೋಡಿ ಸರ್, 1 kg 970 ಗ್ರಾಮು, ಆಲ್ಮೋಸ್ಟ್ 2 kg. ನೋಡಿ 2 kg ಬರ್ತಾ ಇದೆ ಇದು. ಇದೆಲ್ಲ ಇದು ರೋಸ್ಟರು. ಇದೆಲ್ಲ ಇದು ಬಂದ್ಬಿಟ್ಟು ಇದು ಯಾವ ಸರ್? ಇದಲ್ವಾ ಸರ್? ಇದು ಮೈಸೂರು ನಾಟಿ ಅಲ್ಲ ಸರ್? ಇದೆಲ್ಲ ನಿನ್ನೆ ಬಂದಿದಲ್ವಾ? ಇದು ಮೈಸೂರು ನಾಟಿ. ನೋಡಿ ಸರ್, ಇನ್ನೂ ಅಡ್ಜಸ್ಟ್ ಆಗಬೇಕಾದ ನಿನ್ನೆ ಬಂದಿದ್ದಾವೆ. ನೋಡಿ ಸರ್, ಇದೊಂದು ನೋಡಿ ಸರ್, ಇದೇನು ಸರ್ ಇಷ್ಟು ಚೆನ್ನಾಗಿದೆ ಇದು? ಒಂಥರ ಚೆನ್ನಾಗಿ ಬಂದಿದೆ ಸರ್. ಅದನ್ನು ನಿಮಗೆಲ್ಲ ನೋಡಿ ಸರ್, ಇದು ಮೇಲೆ ನಂಬರ್ ಇರುತ್ತೆ. ಯಾರಿಗಾರು ಕಾಂಟ್ಯಾಕ್ಟ್ ಮಾಡಬೇಕು ನೋಡಿ. ಇವರು ಬಾಲಕೃಷ್ಣ ಅಂತ ಹೇಳ್ಬಿಟ್ಟು ಇವರೇ ಇದನ್ನೆಲ್ಲ ಇನ್ಚಾರ್ಜ್ ನೋಡ್ಕೊತಾ ಇರೋದು. ಪಕ್ಕದಕ್ಕೂ ಮಿಕ್ಸ್ ಇದಾಗಬಾರ್ದು ಅಂದ್ಬಿಟ್ಟು ಮಿಕ್ಸ್ ಬೇರೆ ಏನೋ ಕಟ್ಟಿದ್ದಾರೆ ಈಗ. ಚೆನ್ನಾಗಿ ಮಾಡಿದ್ದೀರಾ ಸರ್ ಸಿಸ್ಟಮ್ ಇದು. ಅಲ್ಲಿ ಪಕ್ಕದಲ್ಲಿ ಆ ಕಡೆ ಏನಿರುತ್ತೆ ಸರ್ ಅದು? ಬನ್ನಿ ಸರ್, ಅಲ್ಲಿಗೆ ಹೋಗೋಣ ಬನ್ನಿ ಸರ್. ಇದೆಲ್ಲ ಯಾವುದು ಸರ್? ಇದೆಲ್ಲ ಅಸಿಲ್ ಇದೇನಾ ಸರ್? ಅಸಿಲು ಇದು ನೋಡಿ ಫ್ರೆಂಡ್ಸ್ ಹೆಂಗಿದೆ ಇದು. ಕಾಲು ನೋಡಿ, ಇದೆಲ್ಲ ಫೈಟರ್ ಕೋಳಿಗಳಿವು. ತಮಿಳ್ನಾಡು ತಳಿ ಫೈಟರ್ ಕೋಳಿಗಳು ಎಲ್ಲ ಸರ್. ಎಲ್ಲ ಸೇಲ್ಗೆ ಇಟ್ಟಿದ್ದಾರೆ ಇವರು. 500 ರೂಪಾಯಿ kg. ಯಾವುದೇ ರೀತಿ ಡೆಲಿವರಿ ಇಲ್ಲ. ನೀವೇ ಬಂದು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಇವು ಎಲ್ಲ ನೋಡಿ, ಇವೆಲ್ಲ ಇನ್ನೊಂದು ವೀಕಲ್ಲಿ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆಗಿ. ನೀವು ಮೊಟ್ಟೆ ಸಾಕೋಕ್ಕಾರು ತೊಗೊಬೋದು, ಕಟಿಂಗಾರ್ಗೂ ತೊಗೊಬೋದು. ಎಲ್ಲ 1 kg ಇದು 1,400ರಿಂದ 1,800ವರೆಗೂ ಬರುತ್ತವೆ ಇವು. ನೋಡಿ ಈ ಥರ ಇದೆ. ಇದು ಅಸಿಲ್ ಬ್ರೀಡು. ಇದೆಲ್ಲ ಇದಕ್ಕೆ ಇದು 5.5 ತಿಂಗಳಾಗಿದೆ ಸರ್. ಇನ್ನೇನು ಮೊಟ್ಟೆ ಇಡೋ ಟೈಮ್ ಇದು. ನೋಡಿ ಮೊಟ್ಟೆ ಇಡೋದಕ್ಕೂ ಅಲ್ಲೆಲ್ಲ ಇದನ್ನೆಲ್ಲ ಮಾಡ್ಕೊಂಡಿದ್ದಾರೆ ಅವರು. ಅಲ್ಲಿ ಸೆಟಪ್ಪು ಎಲ್ಲ ಮಾಡ್ಕೊಂಡಿದ್ದಾರೆ. ಮತ್ತು ಸರ್ ಇದು ಏನು ಸರ್ ಇದಕ್ಕೇನು ಸರ್ ಮೇವು? ನೀವೇನು ಹಾಕ್ತೀರಾ ಸರ್? ನೋಡಿ ಇದು ಜೋಳದ್ದು ಹಾಕ್ತಾ ಇದ್ದಾರೆ. ಆಮೇಲೆ ಅಕ್ಕಿ ನುಚ್ಚು, ರಾಗಿ, ಸೋಡಾ ಪೌಡ್ರು, ಮಿನರಲ್ ಪೌಡ್ರು. ಇದು ನೋಡಿ ಇದು ಮೊಟ್ಟೆ ಇಡ್ಲಿ ಅಂದ್ಬಿಟ್ಟು ಇವರು ಕ್ಯಾಲ್ಸಿಯಂ ಕಡಿಮೆ ಆಗಿರುತ್ತೆ ಅಂತ ಸ್ವಲ್ಪ ತೋರಿಸಿ ಸರ್. ಲೈಮ್ ಸ್ಟೋನ್ ಪೌಡರ್ ತೋರಿಸಿ ಸರ್. ನೋಡಿ ಸರ್, ನೋಡಿ ಫ್ರೆಂಡ್ಸ್, ಇದೆಲ್ಲ ಹಾಕಿದ್ರೇ ಅದು ನೀವು ಹೆಂಗೆ ನೋಡ್ಕೊತಿರೋ ಕೋಳಿಗಳನ್ನ ಹಂಗೇನೆ ಅದು ನಿಮಗೆ ಫಲ ಕೊಡೋದು. ನೋಡಿ ಇದಕ್ಕೂ ಎಲ್ಲ ಮೆಶೆಲ್ಲ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇವರು. ನೋಡಿ ಆ ಕಡೆ ಏನು ಸರ್ ಅದೆಲ್ಲ ಹಸು ಹಾಕಿರೋದ ನೀವು? ಹೌದಾ? ಓಕೆ ಸರಿ ಫ್ರೆಂಡ್ಸ್. ನೋಡಿ ಯಾರಿಗಾರು ಏನಾದ್ರು ನಾಟಿ ಕೋಳಿ ಬೇಕು ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಎಲ್ಲ ನ್ಯಾಚುರಲ್ ವೇಯಲ್ಲಿ ಬೆಳೆಸ್ತಾ ಇದ್ದಾರೆ. ನೋಡಿಬಿಟ್ಟು ಕಾಲ್ ಮಾಡಿ ಫ್ರೆಂಡ್ಸ್. 500 ರೂಪೀಸ್ per kg.
ವೆಯ್ಟು. ನೀವು ಉಂಡೆ ಕೋಳಿ ತೊಗೊಂಡೋಗ್ತೀರಾ ಅಂದರೆ ಅದು ಇದು ಮರಿ ಮಾತ್ರ ಕೊಡೋದಂತೆ, ಇದನ್ನು ಕೊಡಲ್ವಂತೆ ಉಂಡೆ ಕೋಳಿ ಲೆಕ್ಕದಲ್ಲಿ. 500 ರೂಪಾಯಿ ಕೆ ಜಿ ಲೆಕ್ಕ. ಅಲ್ಲ ಬಂದರೆ ಏನಾದ್ರು ಬಾರ್ಗೇನ್ ಮಾಡ್ಕೊಬೋದು ನೀವು. ನೋಡಿ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್.